ಸ್ನೇಹಿತರೆ ನಮಸ್ಕಾರ. ಅದು ಸುಂದರವಾದ ಒಂದು ಕುಟುಂಬ ಆಗಿತ್ತು. ಅದರಲ್ಲಿ 2 ಮುದ್ದಾದ ಮಕ್ಕಳು ಹಾಗೆ ಸುಂದರವಾದ ಪತ್ನಿ ಜೊತೆ ಆತ ಜೀವನವನ್ನ ಮಾಡ್ತಾ ಇದ್ದ. ಹೆಂಡತಿಗೆ ಕೆಲಸ ಕೊಡಿಸ್ತಾ ಹಾಗೆ ಒಂದು ಗಾಡಿ ಕೊಡಿಸ್ತಾ ಅಲ್ಲಿಂದ ಪ್ರಾರಂಭ ಆಯ್ತು ನೋಡಿ ಅವನಿಗೆ ಕಂಟಕ. ತಾನು ಸಾಕಿ ಬೆಳೆಸಿದ ಆ ಹುಡುಗನ ಜೊತೆ ಹೆಂಡತಿ ಅಕ್ರಮ ಸಂಬಂಧವನ್ನ ಬೆಳೆಸಿದ್ಲು. ಅದರಿಂದ ಮನನೊಂದು ತಾನು ಕೂಡ ನೇಣಿಗೆ ಶರಣಾಗಿ 2 ಮಕ್ಕಳನ್ನು ಕೂಡ ಉಸಿರು ಕಟ್ಟಿಸಿ ಕೊಂದಿದ್ದಾನೆ. ಘಟನೆಗೆ ಸಂಬಂಧಿಸಿದಂತೆ ಆಕೆಯ ಸಂಬಂಧಿಕರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ಭಾನುವಾರ ಕಂಪ್ಲೇಂಟ್ ಆಯ್ತು. ಸೋಮವಾರ ಬೆಳಿಗ್ಗೆ ನಮ್ಮ ಮಾಮನೇ ಕಳಿಸ್ಬಿಟ್ಟಿದ್ರು. ಇವಳು ನನ್ನ ಜೊತೆ ಜೀವನ ಮಾಡಲ್ಲ, ಇವಳು ಯಾವತ್ತಿದ್ರು ಇದೇ ಕ್ಯಾಟಗಿರಿನೇ, ಅವನ ಜೊತೆನೆ ಸುಖವಾಗಿರು ಅಂದ್ಬಿಟ್ಟು ನಮ್ಮ ಮಾಮನೇ ಕಳಿಸ್ಬಿಟ್ಟು ನಾನು ನಿಮ್ದೇಗಿರ್ತೀನಿ ಅಂತ ಕಳಿಸ್ಬಿಟ್ಟಿದ್ರು. ಹೆಂಡತಿ ನಡತೆ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ಆತ ತೆಗೆದುಕೊಂಡ ನಿರ್ಧಾರ ಏನು ಅಂತ ಅಂದ್ರೆ ಪ್ರಿಯಕರನ ಜೊತೆಯಲ್ಲಿ ಆಕೆಯನ್ನ ಕಳಿಸ್ಕೊಡುವಂತ ನಿರ್ಧಾರ ಮಾಡಿದ್ದ. ಆದ್ರೆ ಆ ಪ್ರಿಯಕರ ಯಾರು ಗೊತ್ತಾ? ನಮ್ಮ ಮಾಮನೇ ಸಾಕಿರೋ ಮಗ ಸರ್, ಅವನು ಸ್ವಂತ ಅಕ್ಕನ ಮಗ, ಚಿಕ್ಕ ಅಕ್ಕನ ಮಗ. ನಾವು ದೊಡ್ಡ ಅಕ್ಕನ ಮಗ ಇಲ್ಲೇ ಬೆಳೆದಿದ್ದು. ಈಗ ರೀಸೆಂಟ್ ಆಗಿ ಬೆಂಗಳೂರಿಗೆ ಹೋಗಿದ್ದು. ಅವನೇನಿಲ್ಲ, ಚಿಕ್ಕ ಅಕ್ಕನ ಮಗ ಈ ತರ ಮಾಡಿರೋದು ಸರ್. ಇಲ್ಲಿಗೆ ಬರ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ತರ ಚೆಂಗ್ಳು ಕೆಲಸ ಮಾಡ್ಕೊಂಡು ಹೋಗಿದ್ದ. ಅವನಿನ್ನು ಚಿಕ್ಕವನು, 21 ವರ್ಷ ಏನೋ, ಒಳಗಲೆ 2 ಮಕ್ಕಳಿದೆ. ಹೌದು, ವಯಸ್ಸಿನಲ್ಲಿ ಅಕ್ಕನ ವಯಸ್ಸಾದವಳು. ಅನ್ನ ಹಾಕಿ ಬೆಳೆಸಿದವಳನ್ನ ಅಕ್ಕ ಅಕ್ಕ ಅಂತ ಕರಿತಿದ್ದ ಕದಿಮ ಕೊನೆಗೆ ಬಾ ಪಕ್ಕ ಅಂತ ಮಂಚಕ್ಕೆ ಕರೆದಿದ್ದ. ಹೆಣ್ಣಿನ ಕಾಮದಾಸೆ ಹಾಗೂ ಕೆಟ್ಟ ಚಟಕ್ಕೆ ಒಟ್ಟಾರೆ ಸಂಪೂರ್ಣ ಕುಟುಂಬ ಸರ್ವನಾಶವಾಗಿದೆ. 4 ಜನ ಬಲಿಯಾದ್ರು ಸರ್. ನಮ್ಮ ಅಜ್ಜಿನೂ ಇದೇ ಕಾರಣಕ್ಕೇನೆ ಮನೇಲಿ ಜಗಳ ಮಾಡ್ಕೊಂಡು ಅವಳೇ ಹೊಡೆದಿದ್ಲು. ಇದರಿಂದ ನಮ್ಮ ಅಜ್ಜಿನೂ ಸತ್ತೋದ್ಲು. ಏನೋ ಇವ್ರು ನಿಮ್ದೇ ಆಗಿರ್ತಾರೇನೋ, ನಾನು ಹೋದ್ರೆ ನಾನು ಇರಿ ಜೀವ ಇರೋದಕ್ಕೆ ಇವ್ರಿಗೆ ತೊಂದರೆ ಏನೋ ಅಂದ್ಬಿಟ್ಟು ನಮ್ಮ ಅಜ್ಜಿ ಬಾವಿಗೆ ಬಿದ್ದು ಸತ್ತೋದ್ರು. ಆಗ್ಲೂ ಕೂಡ ಊರವರು ಯಾರು ಕೇಳಿಲ್ಲ, ನಾವು ಕೂಡ ಅವ್ರನ್ನ ಏನು ಕೇಳಿಲ್ಲ, ಯಾಕೆ ಹಿಂಗ್ ಸಾಯಿಸಿದ್ರಿ ಅಂತ. ಅವ್ರ ಸಂಸಾರ ಚೆನ್ನಾಗಿರ್ಲಿ ಅಂತ. ಮತ್ತೇನು ಸಂಸಾರ ಚೆನ್ನಾಗಿಲ್ಲ. ಹೌದು, 4 ಬಲಿ ತಗೊಂಡೋಳೆ. ಹೌದು, ಹೆಣ್ಣು ದಾರಿ ತಪ್ಪಿದ್ರೆ ಏನಾಗುತ್ತೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಇವಳ ಕೆಟ್ಟ ಚಟಕ್ಕೆ ಆ ಕುಟುಂಬ ಸಂಪೂರ್ಣ ನಾಶ ಆಗಿದೆ. ಆದ್ರೆ ಈ ಶಿವಣ್ಣನ್ನ ಅವಳು ಮದುವೆ ಆಗಿದ್ದು ಪ್ರೇಮ ವಿವಾಹದ ಮೂಲಕವೇ ಎಂಬುದು ಕೇಳಿ ನಮಗೂ ಕೂಡ ಆಶ್ಚರ್ಯ ಆಯ್ತು. ಸಂಬಂಧ ಇಲ್ಲ ಸರ್. ಫ್ಯಾಕ್ಟ್ರಿಲಿ ಅವ್ರ ಅಪ್ಪನ ಕಡೆಯಿಂದ ಲವ್ ಮಾಡಿ ಮದ್ವೆ ಆಗಿತ್ತು. ನಮಗ್ ಗೊತ್ತಿರೋ ಪ್ರಕಾರ ಅವ್ರ ಅಪ್ಪ ಫ್ಯಾಕ್ಟ್ರಿಗೆ ಹೋಗ್ತಿದ್ರು, ನಮ್ಮ ಮಾಮನ್ ಫ್ಯಾಕ್ಟ್ರಿಗೆ. ಅವ್ರ ಅಪ್ಪನ ಕಡೆಯಿಂದ ಪರಿಚಯ ಆಗಿ ಲವ್ ಮಾಡೇ ಮದ್ವೆ ಆಗಿದ್ದು. ಕಾಯ್ದು ಅಂದ್ರೆ ಇದು ಪ್ರೇಮ ವಿವಾಹ. ಹೌದು ಸರ್. ನೀನೇ ಬೇಕು ಅಂತ ಶಿವಣ್ಣನ ಪ್ರೀತಿ ಮಾಡಿ ಮನೆಗೆ ಹೊಸಲು ತುಳಿದು ಬಂದವಳು ಸಂಪೂರ್ಣ ಕುಟುಂಬದ ಸರ್ವನಾಶಕ್ಕೆ ಕಾರಣ ಆಗಿದ್ದಾಳೆ. ಹಾಗಾದ್ರೆ ಅವಳಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಹಾಗೂ ಅವಳ ಮೇಲೆ ಏನ್ ಕ್ರಮ ತಗೋಬೇಕು ಎಂಬುದನ್ನ ಸ್ಥಳೀಯರೊಬ್ರು ಹೀಗೆ ಹೇಳಿದ್ದಾರೆ. ಒಳ್ಳೆ ಮನುಷ್ಯ ಅವನು. ಈ ತರ ಏನಾದ್ರೂ ಮಾಡಿ ಅವ್ರಿಗಿಬ್ಬರಿಗೂ ಹಿಂದೆ ಮುಂದೆ ಈ ಹೆಂಗಸರು ಪಂಗಸರು ಎಲ್ಲ ನೋಡ್ಕೊಂಡ್ರಲ್ಲ, ಅವ್ರ ಹಿಂದೆ ಮಾಡಬಾರ್ದು ಈ ತರನ. ಆ ತರ ಒಂದು ಶಿಕ್ಷೆ ಕೊಡ್ಬೇಕು ಸರ್. ಪೊಲೀಸ್ ಅಧಿಕಾರಿ ಆಗ್ಲಿ, ಮೇಲಧಿಕಾರಿ ಆಗ್ಲಿ, ಎಲ್ಲಾ ಸೇರ್ಕೊಂಡು ಒಂದು ಶಿಕ್ಷೆ ಕೊಟ್ರೆ ಹಿಂದೆ ಮುಂದೆ ಇರೋರು ಜನ ಹೆದರ್ಕತಾರೆ. ಈಗ 10 ವರ್ಷ ಮಕ್ಕಳು ಇಬ್ಬರು ಆಗೋದ್ರು, ಅವನ ಗತಿ ಏನು? ಮಕ್ಕಳು ಬಿಟ್ಬಿಟ್ಟು ಹೊಂಟೋದ್ಲು. ಗಂಡ ಬೇಕಾಯ್ತು, ಮಕ್ಕಳು ಬೇಕಾಗಿಲ್ಲ ಅವಳಿಗೆ, ಇನ್ನೊಬ್ಬ ಗಂಡ ಬೇಕಾಯ್ತು. ಇಂಥವೆಲ್ಲ ಮಾಡಿರೋ ಸರ್ಕಾರ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕಷ್ಟೇ. ಹೌದು, ಕಾಮದ ಆಸೆಗೆ ಕುಟುಂಬವನ್ನೇ ಬಲಿ ಕೊಟ್ಟ ಆಕೆಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಎಂಬುದನ್ನ ನೀವು ಕೂಡ ಕಾಮೆಂಟ್ ಮಾಡಿ. ಜಾಗೃತಿಗಾಗಿ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಅದೇ ರೀತಿ ಇದುವರೆಗೂ ನೋಡಿದ್ದ ನಿಮ್ಗೆ ಧನ್ಯವಾದಗಳು.